ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಾವು ಮಂಗೋಲಿಯಾದ ಅರಸನಾದಂತಹ ಜಂಗೀಸ್ ಖಾನ್ನ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಮೆರ್ಕಿಜ್ ಜನಾಂಗದವರು ಟೆಮುಜಿನ್ ಮೇಲೆ ದಾಳಿ ಮಾಡಿ ಬೋಟೆಯನ್ನು ಅಪಹರಣ ಮಾಡ್ಕೊಂಡು ಹೋಗಿದ್ದು, ಆಂಗ್ಖಾನ್ ಮತ್ತು ಜಮ್ಮು ಖಾನ ಸಹಾಯದಿಂದ ಟೆಮುಜಿನ್ ಬೋಟೆಯನ್ನು ಬಿಡಿಸ್ಕೊಂಡು ಬಂದಿದ್ದು, ಆಗ ಅವಳು ಗರ್ಭಿಣಿಯಾಗಿದ್ದು, ನಂತರ ಒಂದು ಗಂಡು ಮಗುವಿಗೆ ಜನ್ಮ ನೀಡಿತ್ತು. ಅಲ್ಲಿಯವರೆಗೆ ನಾವು ನೋಡಿದ್ವಿ. ಮುಂದೆ ಟೆಮುಜಿನ್ನ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಬೋಟೆಯನ್ನು ಬಿಡಿಸಿಕೊಂಡು ಬರಲು ಟೆಮುಜಿನ್ ಹಲವು ವರ್ಷಗಳ ನಂತರ ಜಮ್ಮು ಖಾನನ್ನು ಹುಡ್ಕೊಂಡು ಹೋಗ್ತಾನೆ. ಅವನ ಸಹಾಯದಿಂದ ಮತ್ತು ಆಂಗ್ಖಾನ್ನ ಸಹಾಯದಿಂದ ಅವನು ಬೋಟೆಯನ್ನು ಬಿಡಿಸ್ಕೊಂಡು ಬರ್ತಾನೆ. ಈಗ ಹಳೆಯ ಸ್ನೇಹಿತರಿಬ್ಬರು ಒಂದಾಗಿದ್ದಾರೆ. ಮೊದಲನೇ ಹಾಗೆ ಇಬ್ಬರೂ ಒಟ್ಟಿಗೆ ಊಟ ಮಾಡೋದು, ನಿದ್ರೆ ಮಾಡೋದು, ಬೇಟೆ ಆಡೋದು, ಸಂಭ್ರಮದಿಂದ ಇರೋದು, ಮದ್ಯಪಾನ ಮಾಡೋದು, ಹೀಗೆ ದಿನಗಳು ಚೆನ್ನಾಗಿ ನಡೀತಾ ಇರುತ್ತೆ. ಜೀವನ ಸುಖಮಯವಾಗಿರುತ್ತೆ. ಜಮ್ಮು ಖಾನ ಜನಾಂಗದವರು ಮತ್ತು ಟೆಮುಜಿನ್ನ ಜನಾಂಗದವರು ಒಟ್ಟಿಗೆ ಒಂದೆಡೆ ಬಾಳ್ವೆ ನಡೆಸ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ಟೆಮುಜಿನ್ಗೆ ಈ ಯುದ್ಧದ ನಂತರ ಒಳ್ಳೆಯ ಹೆಸರು ದೊರೆಯುತ್ತೆ. ಎಲ್ಲ ಜನರು ಅವನ್ನ ಒಬ್ಬ ಶಕ್ತಿಶಾಲಿ ವೀರ ಅಂತ ಪರಿಗಣಿಸ್ತಾರೆ. ಹೀಗಿರಬೇಕಾದ್ರೆ ಕೆಲವರು ಜಮ್ಮು ಖಾನ್ ಮತ್ತು ಟೆಮುಜಿನ್ ನಡುವೆ ಕೆಲವೊಂದು ವ್ಯತ್ಯಾಸಗಳನ್ನು ಸೃಷ್ಟಿ ಮಾಡ್ತಾರೆ. ಏನು ಅಂದರೆ, ಈ ಮಂಗೋಲಿಯನ್ನಲ್ಲಿ ಬಿಳಿ ಎಲುಬಿನ ವಂಶ ಮತ್ತು ಕಪ್ಪು ಎಲುಬಿನ ವಂಶ ಅಂತ ಅವರು ಜನಾಂಗೀಯ ತಾರತಮ್ಯ ಮಾಡ್ತಾ ಇರ್ತಾರೆ. ಅಂದರೆ ಏನಿದು ಬಿಳಿ ಎಲುಬು ಅಂದರೆ, ಒಂದು ಜನಾಂಗದವರು ಬೇರೆ ಜನಾಂಗದವರೊಂದಿಗೆ ಯಾವುದೇ ಸಂಬಂಧ ಇಲ್ಲದೆ ತಮ್ಮ ಜನಾಂಗದವರನ್ನೇ ಮದುವೆ ಮಾಡಿಕೊಂಡು ತಮ್ಮ ವಂಶವನ್ನು ವೃದ್ಧಿ ಮಾಡ್ತಾ ಇರ್ತಾರೆ. ಇವರು ಶ್ರೇಷ್ಠ ಅನ್ನೋದು ಅವರ ಒಂದು ನಂಬಿಕೆ. ಅದೇ ರೀತಿ ಒಂದು ಜನಾಂಗದವರು ಬೇರೆ ಜನಾಂಗದಿಂದ ಹೆಣ್ಣು ತೆಗೆದುಕೊಂಡು ಬಂದು ಮದುವೆ ಆದರೆ ಅಂಥ ಜನಾಂಗದವರು ಕಪ್ಪು ಎಲುಬಿನ ವಂಶ, ಅವರು ಕೀಳು ಅನ್ನೋ ಭಾವನೆ ಇರುತ್ತೆ. ಆ ರೀತಿ ನೋಡಿದ್ರೆ ಟೆಮುಜಿನ್ನ ತಂದೆಯಾದಂತಹ ಯಸುಗೈ ಬೇರೆ ಜನಾಂಗದ ಹುಡುಗಿಯಾದಂತಹ ಅವಳನ್ನು ಅಪಹರಣ ಮಾಡ್ಕೊಂಡ್ಬಂದು ಮದುವೆ ಆಗಿರ್ತಾನೆ. ಅವರಿಗೆ ಜನಿಸಿದ ಮಗುವಿನೇ ಈ ಟೆಮುಜಿನ್. ಆದ್ದರಿಂದ ಟೆಮುಜಿನ್ ಕಪ್ಪು ಎಲುಬಿನ ವಂಶದವನು, ಅವನು ಕೀಳು ಅನ್ನೋ ಒಂದು ಭಾವನೆ ಕೆಲವರಲ್ಲಿ ಇರುತ್ತೆ. ಇದು ಒಬ್ಬರಿಂದ ಒಬ್ಬರಿಗೆ ಹರಡಿ ಅದು ಜಮ್ಮು ಖಾನ್ವರೆಗೂ ಮುಟ್ಟುತ್ತೆ. ಅವನು ತನ್ನ ವಂಶ ಬಿಳಿ ಎಲುಬಿನ ವಂಶ ಅಂತ ಅವನ ಒಂದು ನಂಬಿಕೆ. ಅವರು ಬೇರೆ ಜನಾಂಗದವರನ್ನು ಮದುವೆ ಆಗೋದಿಲ್ಲ. ಅದೇ ರೀತಿ ಜಮ್ಮು ಖಾನ್ ಮನಸ್ಸಲ್ಲಿ ಟೆಮುಜಿನ್ಗೆ ದೊರೆಯುತ್ತಾ ಇರುವ ಒಂದು ಒಳ್ಳೆಯ ಹೆಸರು ಇದೆಯಲ್ಲ, ಅದು ಸ್ವಲ್ಪ ಅಸೂಯೆಯನ್ನು ಉಂಟು ಮಾಡುತ್ತೆ. ಎಲ್ಲಿ ಇವನು ನನಗೆ ಪೈಪೋಟಿಯಾಗಿ ಬಂದ್ಬಿಡ್ತಾನೋ ಅಂತ ಸ್ವಲ್ಪ ಭಯ ಆಗುತ್ತೆ ಅವನಿಗೆ. ಹೀಗೆ ಜೀವನ ಸಾಗ್ತಾ ಇದೆ. ಚಳಿಗಾಲ ಬರುತ್ತೆ. 1181ನೇ ಇಸ್ವಿ. ಈಗ ಚಳಿಗಾಲದಲ್ಲಿ ಬಿಡಾರವನ್ನು ಬೇರೆಡೆಗೆ ಸ್ಥಳಾಂತರ ಮಾಡಬೇಕು. ಅದಕ್ಕಾಗಿ ಈ ಎರಡೂ ಜನಾಂಗದವರು ಬೇರೆ ಕಡೆ ಹೋಗೋಣ ಅಂತ ತಮ್ಮ ಬಿಡಾರಗಳನ್ನ ಖಾಲಿ ಮಾಡ್ಕೊಂಡು ಹೊರಡ್ತಾರೆ. ಜಮ್ಮು ಖಾನ್ ಮತ್ತು ಟೆಮುಜಿನ್ ಮುಂದೆ ಹೋಗ್ತಾ ಇದ್ದಾರೆ. ಮೌನವಾಗಿದ್ದಾರೆ, ಏನೂ ಮಾತಾಡ್ತಾ ಇಲ್ಲ. ತುಂಬ ದೂರ ಹೋದ್ಮೇಲೆ ಒಂದು ಸ್ಥಳ ಸಿಗುತ್ತೆ. ಅಲ್ಲಿ ಜಮ್ಮು ಖಾನ್ ಹೇಳ್ತಾನೆ, ನಾನು ಮತ್ತು ನನ್ನ ಜನಾಂಗದವರು ಇಲ್ಲಿ